ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಈ ಸತಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಹೊರಟಿದ್ದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ. ನಾವು ಟರ್ಮಿನಲ್ 2ನ ಇದೇ ಫಸ್ಟ್ ಟೈಮ್ ಬಂದಿದ್ದು. ಯೂಶಲಿ ನಾವು ಬುಕ್ ಮಾಡಿದಾಗೆಲ್ಲ ನಮ್ಗೆ ಟರ್ಮಿನಲ್ 1 ಸಿಗ್ತಾ ಇತ್ತು. ಈ ಸತಿ ನಮಗೆ ಟರ್ಮಿನಲ್ 2 ಸಿಕ್ತು. ನಾವು ಅಂದರೆ ಯೂಶಲಿ ನಾವು ಟರ್ಮಿನಲ್ 2ನ ನೋಡಬೇಕಂತಲೇ ಸ್ವಲ್ಪ ಬೇಗ ಹೊರಟ್ವಿ. ಆಗ ನಮ್ಮದು ಬೇಗ ಚೆಕ್-ಇನ್, ಬ್ಯಾಗೇಜು, ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡ್ರೆ ಟರ್ಮಿನಲ್ 2 ಏರ್ಪೋರ್ಟ್ ಹೆಂಗಿದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅನ್ನೋ ಇಂಟೆನ್ಷನಿಂದ ನಾವು ಬೇಗ ಹೊರಟ್ವಿ. ನಾವು ಹಾಗೆ ಒಳಗಡೆ ಸುತ್ತಾಡೋಣ ಅಂತ ಈ ಕಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವೆಲ್ಲ ಫುಲ್ ಎಲ್ಲನೂ ಬ್ಯಾಂಬೂಂದನೇ ಮಾಡಿದ್ದಾರೆ. ನಮ್ಮ ಟರ್ಮಿನಲ್ 2 ಅಂತೂ ಫುಲ್ ಬ್ಯಾಂಬೂಂದನೇ ಇದೆ. ಈಗ ಬಂದ್ಬಿಟ್ಟು ಡ್ಯೂಟಿ ಫ್ರೀ ಶಾಪ್ಸ್ ಇದ್ದಾವೆ. ಇಲ್ಲಿ ವೆರೈಟಿ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ. ನಿಮ್ಗೆ ಯಾವುದೇ ಶಾಪ್ಸ್ ಆದರೂ ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಬೇಕಾದರೆ. ನಿಮಗೆ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಪರ್ಫ್ಯೂಮ್ಸ್ ಆಗಿರ್ಬೋದು, ಅಥವಾ ಏನಾದರೂ ಬೇರೆ ಬಿವರೇಜಸ್ ಏನಾದರೂ ಆಗಿರ್ಬೋದು, ಎಲ್ಲ ಥರ ಶಾಪ್ ಇದೆ. ಎಲ್ಲನೂ ಡ್ಯೂಟಿ ಫ್ರೀ ಇದೆ. ಬಟ್ ನಮಗೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಆಯಿತು ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಒಳಗಡೆ ಬಂದ ತಕ್ಷಣ ನಮಗೆ ಗೊತ್ತಾಯಿತು ಯಾವುದೇ ಆದಂಥ ವೆಜ್ ರೆಸ್ಟೋರೆಂಟ್ಸ್ ಇಲ್ಲ. ತುಂಬಾ ಕಮ್ಮಿ ಆಪ್ಷನ್ಸ್ ಇದೆ ಇಲ್ಲಿ ಒಳಗಡೆ ಅಂತ. ನಾವೇನಾದ್ರು ತಿನ್ಕೊಂಡು ಬರಬೇಕು ಅಥವಾ ನೀವೇನಾದ್ರು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ಹೊರಗಡೆನೇ ಅಂದರೆ ಏರ್ಪೋರ್ಟ್ ನೀವು ಚೆಕ್-ಇನ್ ಆಗೋಕ್ಕೆ ಮುಂಚೆ ಹೊರಗಡೆನೇ ಏನಾದ್ರು ತಿನ್ಕೊಂಡು ಬಂದರೆ ಬೆಸ್ಟು. ಒಳಗಡೆ ಮಾತ್ರ ನಿಮ್ಗೆ ತುಂಬಾ ಆಪ್ಷನ್ಸ್ ಕಮ್ಮಿ ಇದೆ. ಯಾವುದೋ ಒಂದೊಂದು ಎರಡೆರಡು ಇದ್ದಾವೆ, ಬಟ್ ಅದು ನಮಗೆ ಸೆಟ್ ಆಗುತ್ತೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ. ಕೊನೆಗೆ ನಾವು ಹುಡ್ಕೊಂಡು ಬಂದಾಗ ನಮಗೆ ಗೊತ್ತಾಗಿದ್ದು ಇಲ್ಲಿ ಬಾಂಬೆ ಡಿಸೇರಿಯಾ ಅಂತ ಒಂದು ರೆಸ್ಟೋರೆಂಟ್ ಕಾಣಿಸ್ತು. ಅಲ್ಲಿ ತಿಂದ್ಕೊಂಡು ನಾವು ಹೊರಟ್ವಿ. ನಾವು ಬುಕ್ ಮಾಡಿದ್ದು ಬಂದು ಇಂಡಿಗೋ ಏರ್ಲೈನ್ಸು. ನಾವು ಡೈರೆಕ್ಟ್ ಫ್ಲೈಟೇ ಬುಕ್ ಮಾಡಿದ್ವಿ. ಯಾವುದೇ ರೀತಿಯಾದಂಥ ಕನೆಕ್ಟಿಂಗ್ ಫ್ಲೈಟ್ ಆಗಲಿ ಇನ್ನೂ ಬುಕ್ ಮಾಡಿರಲಿಲ್ಲ. ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡಿದ್ದರಿಂದ ನಮಗೆ ಟ್ರಾವೆಲ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಒಂದು ಮಿಡ್-ನೈಟ್ ನಮಗೆ ಫ್ಲೈಟ್ ಇದ್ದಿದ್ದು 1 o'clock. ನಾವು ಬಂದು ರೀಚ್ ಆಗೋಷ್ಟರಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ 10:20 ಹಂಗಾಗಿತ್ತು. ನಾವು ಬಂದಿರೋದು ಎಲ್ಗಪ್ಪ ಅಂತ ಹೇಳಿದ್ರೆ, ಸಮುದ್ರದ ಆಚೆ ಇರೋವಂಥ ಒಂದು ರಾಜ್ಯ. ಅದುವೇ ಯಾವುದಪ್ಪ ಅಂತ ಹೇಳಿದ್ರೆ ಬಾಲಿ. ಇದು ಬಂದ್ಬಿಟ್ಟು ಇಂಡೋನೇಷ್ಯಾದಲ್ಲಿರೋದು. ಇಲ್ಲಿ ಬಂದು ಹೇಳ್ಕೊಂಡು ನಾವಿವಾಗ ಇಮಿಗ್ರೇಷನ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇಮಿಗ್ರೇಷನ್ ಕಡೆ ಹೊರಟಿದ್ದೀವಿ. ಇಲ್ಲಿ ಹೊರಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ, ಇಲ್ಲಿ ನಾವು QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಕಂಪಲ್ಸರಿ ಎಲ್ಲರೂ ಯಾರೇ ಬಂದರೂ ಇಲ್ಲಿ ನಾವು ಕಸ್ಟಮ್ ಕ್ಲಿಯರೆನ್ಸ್ ಮಾಡ್ಕೊಳ್ಳೇಬೇಕಂತ. ಇಲ್ಲಿ QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿಕೊಂಡು ಆ ಬಾರ್ಕೋಡ್ ಥ್ರೂ ನಾವು ಕ್ಲಿಯರೆನ್ಸ್ ಎಲ್ಲ ಮಾಡಿಕೊಂಡು ಆಮೇಲಿಂದ ನಾವು ಹೊರಟ್ವಿ. ನಮಗೆ ಚೆಕ್-ಇನ್ ಇರೋದು ಬಂದುಬಿಟ್ಟು ಹೋಟೆಲಲ್ಲಿ 2 o'clock. ಬಟ್ ಅರ್ಲಿ ಚೆಕ್-ಇನ್ ಎಲ್ಲರೂ ಕೊಡ್ತಾರೆ ಅಂತ ರಿಕ್ವೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹೋಟೆಲ್ ಹತ್ರ. ಬಟ್ ಕೊಡ್ತಾರೋ ಇಲ್ವೋ ಡೌಟು. ಇಲ್ಲ ಒಂದವೇ ನಮಗೆ ಈ ಥರ ಎಲ್ಲ ಮಹಾಭಾರತದ ದೃಶ್ಯಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಹಿಂದೂ ರಾಜ್ಯ ಆಗಿರೋದ್ರಿಂದ ಎಲ್ಲ ಕಡೆಯೂ ಹಿಂದೂ ಇದು ಮೆತ್ತು ಕಾಣ್ತಾ ಇದೆ. ನಾವಿಲ್ಲಿ ಉಳ್ಕೊಂಡಿರೋ ಹೋಟೆಲ್ ಅಂದರೆ ಉಳ್ಕೋಬೇಕಾಗಿರೋ ಹೋಟೆಲ್ ಅದು ಕ್ರಿಸ್ಟಲ್ ಕುಟ್ಟ ಅಂತ. ಬಟ್ ನಮ್ಗೆ ಅಲ್ಲಿ ಚೆಕ್-ಇನ್ ಬೇಗ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಇಲ್ಲೇ ಹತ್ರದಲ್ಲಿದ್ದ ಸುಖಸಾಗರ್ ವೆಜ್ ರೆಸ್ಟೋರೆಂಟ್ ಇದೆ ಅಂತ ಗೊತ್ತಾಯಿತು. ಇಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ಇಲ್ಲಿ ಬಂದು ಊಟ ಎಲ್ಲ ಮಾಡೋಣ ಅಂತ ಇಲ್ಲಿ ಕೂತಿದ್ದೀವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ನಮಗೆ ಚೆಕ್-ಇನ್ ಟೈಮ್ ಆಗಿತ್ತು. ಸೊ ನಾವು ಚೆಕ್-ಇನ್ ಕೊಡ್ತಾರೆ ಅಂತ ನಾವು ನಮ್ಮ ಹೋಟೆಲ್ ಕಡೆಗೆ ಹೋದ್ವಿ. ಇದು ನಾವು ಉಳ್ಕೊಂಡಿರುವಂಥ ಹೋಟೆಲ್ ಬಂದ್ಬಿಟ್ಟು ಕ್ರಿಸ್ಟಲ್ ಕುಟ್ಟ ಅಂತ. ನಾನು ಸ್ಮಾಲ್ ರೂಮ್ ತುಂಬಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಇರೋ ಸೀಸನ್ ಇದೇ ರೂಮಲ್ಲೇ ಇರ್ತೀವಿ, ಅಂದರೆ ಇದೇ ಹೋಟೆಲಲ್ಲೇ ಸ್ಟೇ ಆಗ್ತಾ ಇರೋದು. ಇಲ್ಲಿ ಚೆನ್ನಾಗಿತ್ತು, ಸ್ವಲ್ಪ ನೀಟಾಗೆಲ್ಲ ಇತ್ತು. ಇದು ಬಂದ್ಬಿಟ್ಟು ಲಾಕರ್ ಸಿಸ್ಟಮ್ ಇತ್ತು, ಮತ್ತು ಸ್ಮಾಲ್ ರೆಫ್ರಿಜಿರೇಟರ್ ಕೂಡ ಇಟ್ಟಿದ್ವಿ ಇಲ್ಲೇ ಕೆಳಗಡೆ. ಆಮೇಲೆ ಕಿಂಗ್ ಸೈಜ್ ಬೆಡ್ ಇತ್ತು. ತುಂಬ ಚೆನ್ನಾಗಿತ್ತು. ರೂಮ್ ಅಂತೂ ಚೆನ್ನಾಗಿದೆ. ಹಾಗೆ ಇಲ್ಲಿ ಬರ್ತಾ ನೋಡ್ಬೋದು ನೀವು, ವಿಂಡೋಯಿಂದ ವ್ಯೂ ನೋಡಿದ್ರೆ ನಮ್ಗೆ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ, ಆ ಕಡೆ ಫುಲ್ ಗ್ರೀನರಿ, ಕ್ಲೀನ್ ಸ್ಪೇಸ್ ಎಲ್ಲ ಕಾಣ್ತಾ ಇದೆ. ಹಾಗೆ ವಾಶ್ರೂಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನೀಟಾಗಿದೆ. ನಾವು ಬಂದು ರೆಸ್ಟ್ ಎಲ್ಲ ಮಾಡಿ ಹಂಗೆ ಸಾಯಂಕಾಲ ಆಗಿತ್ತು. ಹಾಗೆ ನಾವು ಉಳ್ಕೊಂಡಿದ್ದ ಹೋಟೆಲ್ ಅಪೋಸಿಟಲ್ಲೇ ಒಂದು ಸವೆನಿಯರ್ ಶಾಪ್ ಇತ್ತು. ಇದು ಬಂದುಬಿಟ್ಟು ಕೃಷ್ಣ ಒಲೆ ಬಾಲಿ ಅಂತ. ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಅಲ್ಲಿ ಕೃಷ್ಣನ ವಿಗ್ರಹ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಏನಿದೆ ನೋಡೋಣ ಅಂತ. ಬನ್ನಿ ಹಂಗೆ ನೋಡೋಣ ಏನೇನಿದೆ, ಇಲ್ಲಿ ಏನೇನಿದೆ ಅಂತ. ಕೆಳಗಡೆ ಓನ್ಲಿ ಪ್ರೊವಿಷನ್ ಐಟಮ್ಸು, ಬಟ್ಟೆ, ಸಣ್ಣ ಪುಟ್ಟ ಬಟ್ಟೆಗಳಿತ್ತು.
ಇಲ್ಲಿ ಬಂದು ನೋಡಿದ್ರೆ ಗಿಫ್ಟ್ ಐಟಮ್ಸ್ ಎಲ್ಲನೂ ಇದೆ. ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಗಿಫ್ಟ್ ಐಟಮ್ಸ್ ಇದೆ. ಎಲ್ಲನೂ ವುಡನಲ್ಲಿ ಮಾಡಿದ್ದಾರೆ. ಇದರ ಆಂಟಿಕ್ ಪೀಸಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಹಿಂದೂಯಿಸಮ್ ಜೊತೆಗೆ ಬುದ್ಧಿಸಮ್ನು ಜಾಸ್ತಿ ಫಾಲೋ ಮಾಡ್ತಾರೆ ಇಲ್ಲಿ ಬಾಲಿಯಲ್ಲಿ. ಇಲ್ಲಿ ನೋಡಬಹುದು ನೀವು ತುಂಬಾ ಬುದ್ಧ ಸ್ಟ್ಯಾಚೂಸ್ ಇದ್ದಾವೆ. ಹಾಗೆ ಈ ಕಡೆಗೆ ಬಂದರೆ ಇದು ಮಶ್ರೂಮ್ ಟ್ರೀ ಅಂತ ಅನಿಸುತ್ತೆ. ಮಶ್ರೂಮ್ದು ಎಲ್ಲ ವುಡನಲ್ಲಿ ಮಾಡಿದ್ದಾರೆ ಆಂಟಿಕ್ ಪೀಸಸ್ಸು. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಬಸ್ಸಲ್ಲಿದೆ. ಆಮೇಲಿಂದ ಇಲ್ಲಿ ಸೆಂಟೆಡ್ ಐಟಮ್ಸು, ಅಗರ್ಬತ್ತೀಸ್ ಎಲ್ಲ ಇಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಎಲ್ಲನೂ ಇದೆ. ಹಾಗೆ ಇಲ್ಲಿ ಬಂದು ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ಶಾಪ್ದು. ಇದು ಬಂದ್ಬಿಟ್ಟು ಎಸೆನ್ಸ್ ಆಯಿಲ್ಸು. ತುಂಬ ವೆರೈಟಿ ಆಫ್ ಎಸೆನ್ಷಿಯಲ್ ಆಯಿಲ್ಸ್ ಇದ್ದಾವೆ. ಹೋಮ್ ಮೇಡ್ ಸೋಪ್ಸು, ಆಯಿಲ್ಸ್ ಎಲ್ಲನೂ ಇದೆ. ಬಟ್ ನಾವಿಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ, ಜಸ್ಟ್ ಫಸ್ಟ್ ಡೇ ಆಗಿರೋದ್ರಿಂದ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದು ಏನೇನು ಸಿಗ್ಬೋದು ಅಂತ. ಲವ್ ಬಾಲಿ ಇದು ನೋಡಿ ಬ್ಯಾಗ್ಸ್ ಮೆಟೀರಿಯಲ್ ಅಷ್ಟೇ ಚೆನ್ನಾಗಿದೆ. ಒಂಥರ ನಮ್ಮದಲ್ಲಿ ಗೋಣಿಚೀಲ ಮೆಟೀರಿಯಲ್ ಬರುತ್ತಲ್ಲ ಆ ಥರ ಇದೆ. ವೆರೈಟಿ ಆಫ್ ಡ್ರೀಮ್ ಕ್ಯಾಚರ್ಸು. ಈ ಕಡೆ ಬಂದರೆ ಇದೆಲ್ಲ ಬಂದ್ಬಿಟ್ಟು ಸ್ಟೇಷನರಿ ಐಟಮ್ಸು. ಒಂಥರ ಫ್ಯಾನ್ಸಿ ಆಗಿ ಸ್ಟೇಷನರೀಸ್ ಐಟಮ್ಸ್ ಇದೆ ಇಲ್ಲಿ. ಇದು ಬಂದ್ಬಿಟ್ಟು ಕಪ್ಪೆ ಚಿಪ್ಪಲ್ಲಿ ಮಾಡಿರೋದು. ಮನೆ ಮುಂದೆ ಹಾಕ್ತಾರೋ ಒಂಥರ ದೃಷ್ಟಿಗೆ ಹಾಕ್ತಾರಲ್ಲ ಆ ಥರ ಬೆಲ್ಸ್ ಎಲ್ಲ ಇದೆಯಲ್ಲ ಆ ಥರ. ಹೇಳಬೇಕಂದ್ರೆ ಈ ಶಾಪ್ನ ಅರ್ಧ ದಿನ ಅದು ಫುಲ್ಲು ನೋಡ್ಬೇಕಂತ ಹೇಳಿದ್ರೆ ಅಷ್ಟು ವೆರೈಟೀಸ್ ಇದೆ. ಬಟ್ ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಇದು ಬರೀ 9:30 ಕ್ಲೋಸ್ ಬೇರೆ ಅಂತ ಹೇಳಿದ್ರು. ಅದಕ್ಕೆ ನಾವು ಸ್ವಲ್ಪ ಹಂಗೆ ನೋಡ್ಕೊಂಡು ಹೋಗ್ಬಿಟ್ವಿ. ಆ್ಯಂಟಿಕ್ ಪೀಸಸ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಎಲ್ಲ ವುಡನಲ್ಲೇ ಮಾಡಿದ್ದಾರೆ. ಡಿಫ್ರೆಂಟ್ ವೆರೈಟಿ ಆಫ್ ಆ್ಯಂಟಿಕ್ ಪೀಸಸ್ ನಾವು ನೋಡ್ಬೋದು. ಇದು ಬಂದ್ಬಿಟ್ಟು ಅವ್ರದ್ದು ಟ್ರೆಡಿಷನ್, ಇಂಡೋನೇಷ್ಯಾ ಅಂದರೆ ಬಾಲಿ ಟ್ರೆಡಿಷನ್ ಡ್ರೆಸ್ಸು. ಹುಡುಗರದು ಹುಡುಗಿಯರ್ದು ಇಬ್ಬರದು ಇದೆ ಟ್ರೆಡಿಷನಲ್ ಡ್ರೆಸ್ ಸೆಕ್ಷನ್. ಇದು ಬೇಕಾದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಅವ್ರದ್ದೇ ಆದ ಟ್ರೆಡಿಷನಲ್ ಡ್ರೆಸ್ಸಸ್ ಸಿಗುತ್ತೆ ಇಲ್ಲಿ ನಮಗೆ.
ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಾವು ಬೇಗ ಹೊರಟ್ಬಿಟ್ವಿ. ಎಲ್ಲರೂ ಹೊರಡ್ತಾ ಇರೋದಕ್ಕೆ ನಾವು ಹೊರಟ್ಬಿಟ್ವಿ. ನಾವು ಉಳ್ಕೊಂಡಿರೋವಂಥ ಹೋಟೆಲಲ್ಲಿ ನಮ್ಗೆ ಯಾಕೋ ಫುಡ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಮಗೆ ಗೊತ್ತಾಯಿತು ಇಲ್ಲಿಂದ ಅಂದರೆ ನಾವು ಉಳ್ಕೊಂಡಿರೋ ಹೋಟೆಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರೀ ಇಂಡಿಯನ್ ರೆಸ್ಟೋರೆಂಟ್ ಸ್ಟ್ರೀಟ್ ಇದೆ ಅಂತ. ಸೊ ಅಲ್ಲಿಗೆ ಹೋದ್ವಿ. ನಾವು ಅಲ್ಲಿಗೆ ಹೋಗ್ಬಿಟ್ಟು ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ನಮ್ಮ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ನಾವಿನ್ನು ಯಾವ್ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಏನೇನೆಲ್ಲ ಕವರ್ ಮಾಡ್ತೀವಿ, ಬಾಲಿಯಲ್ಲಿ ಎಷ್ಟು ದಿನ ಇರ್ತೀವಿ ಅಂತೆಲ್ಲ ನಾನು ನೆಕ್ಸ್ಟು ಬರೋ ವೀಡಿಯೋಸಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.